ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಈಸ್ ಹೆಡ್ಬಾತ್. ಗೈಸ್, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಮಾರ್ಕೆಟು ಆಲ್ ಟೈಮ್ ಹೈಯಲ್ಲಿದೆ ಅಂತ ಹೇಳಿದ್ರೆ ಒಂದು ಬುಲ್ ರನ್ ಇವಾಗ ಸ್ಟಾರ್ಟ್ ಆಗಿದೆ. ಸೊ ಈ ಬುಲ್ ರನ್ನಲ್ಲಿ ನಾವೇನಪ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಟಾಕನ್ನು, ಒಂದು ಪರ್ಟಿಕ್ಯುಲರ್ ಸ್ಟಾಕನ್ನು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡಬೇಕು ಅಂತ ಹೇಳಿದ್ರೆ IPOನ ಮುಖಾಂತರ ಅಂತ ಹೇಳಿದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ನ ಮುಖಾಂತರ ಆ ಕಂಪನಿಯನ್ನು ಲಿಸ್ಟ್ ಮಾಡ್ತಾರೆ. ಸೊ ಯಾವಾಗ ಮಾರ್ಕೆಟು ಬುಲ್ ರನ್ನಲ್ಲಿ ಇರುತ್ತೋ, ಅಂದರೆ ಯಾವಾಗ ಮಾರ್ಕೆಟ್ ತುಂಬ ಚೆನ್ನಾಗಿ ಓಡ್ತಾ ಇರ್ತವೆ, ತುಂಬ ಚೆನ್ನಾಗಿ ರನ್ ಆಗ್ತಿರುತ್ತೆ, ಸೊ ಅಂಥ ಟೈಮಲ್ಲಿ IPOಗಳು ತುಂಬ ಜಾಸ್ತಿ ಬರ್ತವೆ. ಫಾರ್ ಎಕ್ಸಾಂಪಲ್, ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಆಯಿತು. ಕೋವಿಡಲ್ಲಿ ಹತ್ತತ್ರ ನಿಫ್ಟಿ 50 ಏನು ಇಂಡೆಕ್ಸ್ ಇದೆ 40% ಡೌನಲ್ಲಿ ಹೋಗಿತ್ತು. ಸೊ ಅದಾದಮೇಲೆ ಏನು ರಿಕವರಿ ಆಯಿತು, ಏನು ಬುಲ್ ರನ್ ಬಂತು, ಅದರ ನಂತರ ಹತ್ತತ್ರ 40ರಿಂದ 50 IPOಗಳು ಹೊಸದಾಗಿ ಬಂದವು ಆ ಒಂದು ಏನು ಆ ಬುಲ್ ರನ್ನಲ್ಲಿ. ಸೊ ಏನಪ್ಪ ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ಆ ಬುಲ್ ರನ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ₹100 ವರ್ತಿನ ಶೇರ್ನ ₹500 ಅಂಟಿಸ್ಬಿಡ್ತಾರೆ. ಅಂದರೆ ಆ ಬುಲ್ ರನ್ನಲ್ಲಿ ಇದು ಕೂಡ ರೈಸ್ ಆಗಿಬಿಡುತ್ತೆ. ಸೊ ಆ ಕಾನ್ಸೆಪ್ಟ್ ಆ ಕಡೆ ಇರಲಿ. ಸೊ ಈ ಒಂದು IPOಗಳು ಯಾವ್ಯಾವ IPOಗಳು ಬರ್ತಾ ಇದ್ದಾವೆ, ಸೊ ಯಾವ IPO ನಮ್ಮ ಫ್ಯೂಚರ್ ಓರಿಯೆಂಟೆಡು, ಯಾವುದು ಚೆನ್ನಾಗಿದೆ, ನಾವು IPO ಗೇನ್ ಏನು ಗ್ರೇ ಮಾರ್ಕೆಟ್ ಪ್ರೀಮಿಯಮನ್ನು ನೋಡ್ಬಿಟ್ಟು ನಾವು ಯಾವುದರಲ್ಲಿ IPOಗೆ ಅಪ್ಲೈ ಮಾಡಬಹುದು. ಸೊ ಅಂಥದ್ದನ್ನು ನೋಡೋಣ ಇವಾಗ. ಸೊ ಐನಾಕ್ಸು ಆಲ್ರೆಡಿ ಇವಾಗ ಲಿಸ್ಟಿಂಗಲ್ಲಿ ರನ್ನಿಂಗಲ್ಲಿದೆ IPO. ಸೊ ಆ ಐನಾಕ್ಸು ಸ್ವಲ್ಪ ಏನು ಬರ್ತಕ್ಕಂಥ ಸೋಮವಾರದ ದಿನ ಆ ಒಂದು IPO ಕ್ಲೋಸ್ ಆಗುತ್ತೆ. ಸೊ ಏನಪ್ಪ ಮುಂದೆ ಬರ್ತಕ್ಕಂಥ IPOಗಳು ಯಾವ್ಯಾವು ಅನ್ನೋದನ್ನು ನೋಡ್ಕೊತ ಹೋಗೋಣ. ಸೊ IPOದಲ್ಲಿ ನಾವು ಲಿಸ್ಟಿಂಗ್ ಗೈನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಲಿಸ್ಟಿಂಗ್ ದಿನ ಎಷ್ಟು ಬರುತ್ತೆ ಅಂಥೇಳಿ. ಸೊ ಈ ಒಂದು ಲಿಸ್ಟಲ್ಲಿ ನಾನು ಇವತ್ತೇನು ತೊಗೊಂಬಂದಿದ್ದೀನಿ, ಸೊ ಈ ಒಂದು ಲಿಸ್ಟಲ್ಲಿ ಒಂದು IPO ಮಾತ್ರ ಫುಲ್ ಧೂಮ್ ದಡಾಕ ಮಾಡ್ತಕ್ಕಂಥ ಒಂದು IPO. ಸೊ ನೋಡೋಣ ಯಾವ್ದ್ಯಾವುದು ಅಂತ ಹೇಳ್ಬಿಟ್ಟು. ಫಸ್ಟಿಗೆ ಲಿಸ್ಟಲ್ಲಿ ಇರ್ತಕ್ಕಂಥದ್ದು ಹ್ಯಾಪಿ ಫೋರ್ಜಿಂಗ್ಸ್ ಲಿಮಿಟೆಡ್. ಸೊ ಈ ಒಂದು IPO ನೀವು ಡೇಟ್ ಕೂಡ ನೋಡ್ಬೋದು. ಇಲ್ಲಿ ಇಶ್ಯೂ ಪೀರಿಯಡು 19 ಡಿಸೆಂಬರಿಂದ 21 ಡಿಸೆಂಬರ್ ತನಕ ಈ ಒಂದು IPO ಇರುತ್ತೆ. ಸೊ ಈ IPOನ ಅಪ್ಲೈ ಮಾಡ್ಬೋದು ನೀವು. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ ಈ IPO. ಸೊ ನೆಕ್ಸ್ಟ್ ನೋಡೋದಾದರೆ ಸೂರಜ್ ಎಸ್ಟೇಟ್ ಡೆವಲಪರ್. ಸೊ ಇದೊಂದು ರಿಯಲ್ ಎಸ್ಟೇಟಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕಂಪನಿ. ಇವರು ಕೂಡ IPOನ ತರ್ತಿದ್ದಾರೆ. ಡೇಟು ನೋಡಿ, ಇಶ್ಯೂ ಪೀರಿಯಡ್ ಇಲ್ಲಿದೆ 18ರಿಂದ 20 ತನಕ. ಸೊ ಇದೆಲ್ಲದೂ ಕೂಡ ಒಂದೇ ಟೈಮಲ್ಲಿ ಬಂದಿರತಕ್ಕಂಥ ಒಂದು IPOಗಳು, ಸಾರಿ. ಈ 4 IPO ನಾನು ತೊಗೊಂಡಿದ್ದೀನಿ. ಸೊ ಇವೆಲ್ಲ ಈ ಬರೋ ಒಂದು ವಾರದಲ್ಲಿ, ಮುಂದೆ ಬರ್ತಕ್ಕಂಥ ಒಂದು ವಾರದಲ್ಲಿ ಬರ್ತಕ್ಕಂಥ IPOಗಳು. ಸೊ ನೆಕ್ಸ್ಟ್ ನೋಡೋದಾದರೆ ಮುತ್ತೂಟ್ ಮೈಕ್ರೋಫಿನ್ ಲಿಮಿಟೆಡ್. ಇದು ಕೂಡ ನೀವು ನೋಡ್ಬೋದು, ಇಶ್ಯೂ ಪೀರಿಯಡು 18ರಿಂದ 20 ತನಕ ಇರುತ್ತೆ. ಇದೆಲ್ಲ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಮತ್ತು NSEದಲ್ಲಿ ಲಿಸ್ಟ್ ಆಗ್ತಕ್ಕಂಥ ಕಂಪನಿಗಳು. ಓಕೆ, ನಾನು ವಿಡಿಯೋ ಮುಂಚೆನೇ ನಿಮ್ಗೆ ಹೇಳಿದೆ, ಧೂಮ್ ಧಡಾಕ ಮಾಡಿಬಿಟ್ಟು 100-150% ಅಷ್ಟು ಲಿಸ್ಟಿಂಗ್ ಗೈನನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು. ಅದು ಬೇರೆ ಯಾವುದೂ ಅಲ್ಲ ನೋಡಿ, ಈ ಮೋತಿಸನ್ ಜ್ಯುವೆಲರಿ ಲಿಮಿಟೆಡ್ ಈ ಒಂದು IPO. ಸೊ ಧೂಮ್ ಧಡಾಕ ಮಾಡ್ತಕ್ಕಂಥ, ಅಂದರೆ ರೆಕಾರ್ಡ್ ಬ್ರೇಕಿಂಗ್ IPO ಅಂತ ಹೇಳ್ಬೋದು. ಸೊ ಅಂಥ ಒಂದು IPO ಇದು. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ನ ನೋಡಿದರೂ ಕೂಡ ಇದು ತುಂಬ ಚೆನ್ನಾಗಿದೆ. ಸೊ ಇದು ಬೇಸಿಕಲಿ ಜ್ಯುವೆಲ್ರಿ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಗೋಲ್ಡು, ಡೈಮಂಡು. ಸೊ ಆ ಒಂದು ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಕಂಪ್ನಿ ಇದು. ಸೊ ಇದು ಕೂಡ ನೋಡ್ಬೋದು ನೀವು, ಡಿಸೆಂಬರ್ 18ರಿಂದ 20 ಆ ಒಂದು ಪೀರಿಯಡಲ್ಲಿ ನೀವು ಅಪ್ಲೈನ ಮಾಡ್ಕೋಬೋದು. ಇವಾಗ ಹೇಳ್ಬೋದು ನಾವೇನಾಗುತ್ತೆ ಅಂತ ಹೇಳಿ, ಇವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಇಷ್ಟೆಲ್ಲ IPO ಒಂದರಿಂದ ಒಂದು ಬರ್ತಾ ಇದೆ. ಸೊ ಏನಪ್ಪ ಅಂದರೆ ಯಾರ ಹತ್ರ ದುಡ್ಡು ಜಾಸ್ತಿ ಇದೆಯೋ ಅವ್ರು ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ. ಏನಾಗುತ್ತಪ್ಪ ಬೇಸಿಕಲಿ ಏನಪ್ಪ IPO ಅಂತ ಹೇಳಿದ್ರೆ ಹೆಂಗೆ ಅಲಾಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನು ನಾವು ಪ್ಯಾನ್ ಕಾರ್ಡ್ ಕೊಟ್ಟಿರ್ತೀವಲ್ಲ, ಸೊ ಆ ಪ್ಯಾನ್ ಕಾರ್ಡ್ ಮೇಲೆ ಲಾಟ್ರಿ ಸಿಸ್ಟಮ್ ಮೂಲಕ ಈ ಒಂದು IPO ಅಲಾಟ್ ಆಗ್ತಾ ಬರುತ್ತೆ. ಸೊ ನಮಗೇನೋ ಲಕ್ ಇದ್ದರೆ, ಏನೋ ಅದೃಷ್ಟ ಚೆನ್ನಾಗಿದ್ದರೆ, ಸೊ ಆ ಒಂದು ಫ್ಯಾಕ್ಟರ್ ಮೇಲೆ ಇದು ರನ್ ಆಗೋದು ಬೇಸಿಕಲಿ ಹೇಳ್ಬೇಕಂತ ಹೇಳಿದ್ರೆ. ಸೊ ಓಕೆ, 4 IPO ಮಾತ್ರ ಸೂಪರ್ ಆಗಿರ್ತಕ್ಕಂಥ IPOಗಳು, ಚೆನ್ನಾಗಿದೆ. ಈ ಮೋತಿಸನ್ನನ್ನು ಬೇಕಾದರೆ ಅಪ್ಲೈ ಮಾಡ್ಕೊಳ್ಳಿ, ಸಿಕ್ಕರೆ ನಿಮ್ಮ ಅದೃಷ್ಟ, ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವ್ದು ಬರುತ್ತೆ ಅದನ್ನು ಅಪ್ಲೈ ಮಾಡಿ ನೋಡೋಣ. ಮಾರ್ಕೆಟಲ್ಲಿ ಯಾವ ಥರ ಇದು ಲಿಸ್ಟ್ ಆಗಿಬಿಟ್ಟು ಯಾವ ಥರ ರಿಟರ್ನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇದು ಈ ಮುಂದೆ ಬರ್ತಕ್ಕಂಥ ಈ ಸೋಮವಾರದಿಂದ ಮುಂದಿನ ಶುಕ್ರವಾರ ತನಕ ಏನು ಟೈಮ್ ಇದೆ. ಸೊ ಆ ಒಂದು ಟೈಮಲ್ಲಿ ಬರ್ತಕ್ಕಂಥ IPOಗಳಿವು. ಸೊ ನೋಡೋಣ.
ಹಾಗೆಯೇ ಸಾಧ್ಯ ಆದರೆ ಈ ಮೋತಿಸನ್ ಜ್ಯುವೆಲ್ರೀಸ್ ನಾನೇನು ಹೇಳಿದೆ ಅಂದರೆ ರೆಕಾರ್ಡ್ ಬ್ರೇಕಿಂಗ್ IPO ಅಂತ ನಾನು ಏನು ಹೇಳಿದೆ ಅದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡ್ತೀನಿ ನಾನು. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.